ಹಲೋ, ಕೇಳಿಸ್ತದ ಧ್ವನಿ? ಕೇಳ್ಸೈತಲ್ಲ. ಹಾ ಕೇಳಿಸ್ತದ ಆತ ಈಗ. ಹಾ, ನೋಡ್ರಿ ನೀವು ಓಪನ್ ಮಾಡ್ರಿ, ಚಲೋ ಅದ ಇದು. ಇದ್ರೊಳಗೆ ನಿಮ್ಗೆ ಕ್ಲೀನ್ ಆಗಿ ಕಾಣಿಸ್ತದ ಅವಂದ್ ಎಷ್ಟದ ಅಂತ ಎಲ್ಲವನ್ನು ಹ್ಮ್ ಪೂರ್ತಿ. ಈಗ ನಮ್ಮ ಪ್ರಾಚೀನರ ತಿಳುವಳಿಕೆ ಪಡಿಬೇಕು ನಾವು. ಇದರಿಂದ ಲಾಭ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಲಾಭ ಆಗುದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ರುಚಿ ಭಿನ್ನ ಭಿನ್ನವಾಗಿರ್ತದ. ಹ್ಮ್ ಪ್ರತಿಯೊಬ್ಬರಿಗೂ ಲಾಭ ಸಿಗ್ಲಿಕ್ಕೆ ಸರ್ವತಾ ಸಾಧ್ಯ ಇಲ್ಲ. ಇದು ಪೂರ್ತಿ ಇದು ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಇದು. ಈಗ ನೋಡ್ರಿ, ನೀವೇನ್ ಹ್ಮ್ ನೋಡಿದ್ರಿ? ನಕ್ಷತ್ರಗಳು ಕೂಡ ಎಷ್ಟೆಷ್ಟು ಅಂತರ್ಕವ. ಗುರು ಇಲ್ಲಿದ್ದಾನ, ಗುರು ಮತ್ತು ರೋಹಿಣಿ ನಕ್ಷತ್ರದಾಗಿದ್ದಾನ ಅಂತೀರಿ. ರೋಹಿಣಿ ನಕ್ಷತ್ರದಿಂದ ಹ್ಮ್ ಇಷ್ಟು ದೂರ ಯಾಕಿದ್ದಾನ ಅವ? ಹಂಗಾದ್ರ ಹ್ಮ್ ಯಾಕಷ್ಟು ದೂರ ಬಂತು? ಮತ್ತ ಅವ್ರು ಯಾವಾಗ ಕೂಡ್ತಾರ ಒಬ್ರನ್ನೊಬ್ರು? ಅವ್ ಎಡಗಡೆ ಹ್ಮ್ ಇದ್ದವ್ ಬಲಗಡೆ ಯಾವಾಗ ಬರ್ತಾನ? ಅವ್ ಬಲಗಡೆ ಅದು ಬರ್ಬೇಕಂದ್ರೆ ನಮಗೆ ಅವ್ ಎಷ್ಟು ವರ್ಷ ಬಿಟ್ಟು ಬರ್ತಾನ? ಅದು ನಮಗೆ ಹೆಂಗ್ ಇದೆಲ್ಲ ಇಂಪ್ಯಾಕ್ಟ್ ಕಂಪ್ಲೀಟ್ ಆಗ್ತದ? ಗಣಿತ. ಅದು ನಮ್ ಜೀವನದ ಮೇಲೆ, ಭೂಮಿ ಮೇಲೆ ಪರಿಣಾಮ ಬೀರ್ತದ್ರಿ. ಹ್ಮ್ ಒಬ್ಬರಿಗೆ ವ್ಯಕ್ತಿಗತವಾಗಿ ಇದು ವ್ಯತ್ಯಾಸ ಆಗೋದಲ್ಲ. ಹೌದು ಹೌದು. ಇದು ಹ್ಮ್ ಇಡೀ ಜಗತ್ತಿಗೆ ಆಗತಕ್ಕಂಥ ಪರಿಣಾಮ ಇದೆಲ್ಲ. ನಮ್ಮಲ್ಲಿ ಪ್ರಾಚೀನ ಕಾಲದಲ್ಲಿ ಹ್ಮ್ ವರಾಹ ಮಿಹಿರರು, ಭಾಸ್ಕರಾಚಾರ್ಯರು, ಲಲ್ಲರು, ಹ್ಮ್ ಬ್ರಹ್ಮದೇವರು ಅಂತ ತಿಳ್ಕೊಂಡು ಒಂದಿಷ್ಟು ಮಂದಿ ಮಹಾ ಗಣಿತಜ್ಞರಿದ್ರು. ಆ ಎಲ್ಲ ಗಣಿತಜ್ಞರು ಕೂಡ ಆಕಾಶವನ್ನು ವೀಕ್ಷಣೆ ಮಾಡ್ಕೊಂಡು ರಾಜನ ಆಸ್ಥಾನದೊಳಗೆ ಇರ್ತಿದ್ರು. ಈ ಎಲ್ಲವೂ ಆಕಾಶದಲ್ಲಿ ಏನು ವ್ಯತ್ಯಾಸ ಆಗ್ತದೆ ಎಂಬತಕ್ಕಂಥದ್ದನ್ನ ನೋಡಿಕೊಂಡು ಇದರಿಂದ ಭೂಮಿಯ ಮೇಲೆ ಈ ರೀತಿಯಾದಂತಹ ಪರಿಣಾಮ ಆಗತಕ್ಕಂಥದ್ದಿದೆ. ಹೀಗಾಗಿ ರಾಜರುಗಳಾದಂಥವ್ರು ಇದ್ರ ಬಗ್ಗೆ ಜಾಗ್ರತೆ ವಹಿಸಬೇಕು ಅಂತ ಎಲ್ಲ ಮಾಹಿತಿಗಳು ಬರ್ತಾ ಇತ್ತು. ಅವತ್ತಿಗೆ ಯಾವ ಸೆಟಲೈಟ್ ಇರಲಿಲ್ಲ, ಏನಿರ್ಲಿಲ್ಲ. ಹ್ಮ್. ಅರ್ಥ ಆಯ್ತಾ? ಈಗ ನೀವು ಹೌದು. ಆಗ್ಲೇ ಹೇಳಿದೆ ನಾನು ನಿಮ್ಗೆ, ನೀವು ಬರೋಕ್ಕಿಂತ ಮೊದ್ಲು 2 ನಿಮಿಷ ಮೊದ್ಲಿಗೆನೆ ಒಂದು ಉಲ್ಕೆ ಹೋತು ಚಂದ್ರನ ಪಕ್ಕದಲ್ಲಿ. ಹ್ಮ್. ಉಲ್ಕೆ ಅಂದ್ರೆ 2 ಸೆಕೆಂಡ್ ಹಿಂಗ ನೀವು ಪಕ್ಕದವ್ರಿಗೆ ತೋರಿಸ್ಲಿಕ್ಕೂ ಸಾಧ್ಯ ಇಲ್ಲ. ಒಂದ್ ಜೋರಾಗಿ ಬರ್ತದ, ಹೋಗ್ಬಿಡ್ತದ. ಹೋಗ್ಬಿಡ್ತು. ಹಾ, ಮಿಟಿಯರ್ ಅಂತ ಕರೀತಾರೆ ಇಂಗ್ಲಿಷ್ ಒಳಗ. ಹಾ, ಮಿಟಿಯರ್ಸ್. ಹಾ, ಹೀಗೆ ಅದು ಬೀಳ್ತಾ ಇರ್ತದ. ಈಗ ನಮ್ಮಲ್ಲಿ ನಾವು ರೇಡಿಯೋ ಆಸ್ಟ್ರೋನಮಿ ಅಭ್ಯಾಸ ಮಾಡೋದ್ರಿಂದ ನಮಗೇನಾಗ್ತದ, ಅದು ಏನಾಗ್ತದೆ, 7th ಲೇಯರ್ ಒಳಗಡೆ ಅದು ಡಿಸ್ಟರ್ಬ್ ಮಾಡ್ತೀವಿ ಅಂದ್ರ ರೇಡಿಯೋ ಸಿಗ್ನಲ್ಸ್ ನಮ್ದೇನ ಆಂಟಿನಾ ಕ್ಯಾಪ್ಚರ್ ಮಾಡ್ತದ. ಆಂಟಿನಾ ಕ್ಯಾಪ್ಚರ್ ಮಾಡೋದ್ರಿಂದ ಅದು ಪ್ರತಿಯೊಬ್ಬರಿಗೆ ಏನ್ ಲಾಭ ಅಂದ್ರೆ ಪ್ರತಿಯೊಬ್ಬರಿಗೂ ಅದರಿಂದ ಲಾಭ ಇಲ್ಲ. ಆದ್ರೆ ನಮಗೇನ್ ಲಾಭ? ನಮಗೂ ಲಾಭ ಇಲ್ಲ. ಆದ್ರೆ ಒಂದಲ್ಲ ಒಂದ್ ದಿವಸ ಅಲ್ಲಿ ದೊಡ್ಡದಾದಂತಹದ್ದು ಇದು ಉಲ್ಕೆ ಅಥವಾ ಮುಂದೆ ಅದೇ ರೀತಿಯಾಗಿ ಆಸ್ಟ್ರಾಯ್ಡ್ಸ್ ಅಂತ ಇರ್ತಾವ ಏನ್ರಿ, ಹೌದು. ಅವೆಲ್ಲವೂ ಹ್ಮ್ ಬರ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅವು ಎಷ್ಟು ಸೈಜ್ ಅವ, ಭೂಮಿಯನ್ನ ಪ್ರವೇಶ ಮಾಡ್ಲಿಕ್ಕೆ ಭೂಮಿಯಿಂದ ಎಷ್ಟು ದೂರವ, ಭೂಮಿಯನ್ನ ಪ್ರವೇಶ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವುಗಳ ಸೈಜ್ ಎಷ್ಟಿರ್ತದ, ಭೂಮಿಯನ್ನ ಪ್ರವೇಶ ಮಾಡೋ ಪೂರ್ವದಲ್ಲಿ ಅವೆಲ್ಲವೂ ಭಸ್ಮ ಆಗಿ ಹೋಗ್ಬಿಡ್ತಾವೋ, ಸುಟ್ಟು ಹೋಗ್ಬಿಡ್ತಾವೋ, ಅಥವಾ ಭೂಮಿಯ ಮೇಲೆ ಎಲ್ಲಾದ್ರೂ ಬೀಳ್ತಾವೋ, ಎಲ್ಲಾದ್ರೂ ಬಿದ್ರೆ ಅವ್ರ ಸೈಜ್ ಏನಿರ್ತದ, ಅದ್ರದ್ದು ಇಂಪ್ಯಾಕ್ಟ್ ಏನಿರ್ತದ, ಅದ್ರ ಸ್ಪೀಡ್ ಏನಿರ್ತದ, ಇದೆಲ್ಲ ಕ್ಯಾಲ್ಕುಲೇಷನ್ ಇರ್ತದ. ಹ್ಮ್ ಇದಕ್ಕೆ ರೇಡಿಯೋ ಆಸ್ಟ್ರೋನಮಿ ಅಂತಾರ. ಹ್ಮ್ ಹ್ಮ್ ಅದನ್ನ ಕಂಡು ಹಿಡಿಯೋದಕ್ಕೆ ರೇಡಿಯೋ ಟೆಲಿಸ್ಕೋಪ್ ಅಂತಾರ. ಅದ್ ಕಣ್ಣಿಲೆ ನೋಡಂಗಿಲ್ಲ, ನಾವು ಬರೀ ಸಿಗ್ನಲ್ ಮೇಲೆ ಅಭ್ಯಾಸ ಮಾಡೋದು. ಹಾ ಹಾ. ಹ್ಮ್ 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 ಈ ರೀತಿ ಇರ್ತದ. ಇದು ಪ್ರತಿಯೊಬ್ಬರಿಗೂ ಲಾಭ ಆಗತಕ್ಕಂತಹ ವಿಚಾರ ಅಲ್ಲ, ಕೇವಲ ಹ್ಮ್ ಆಸಕ್ತರಿಗೆ ಮಾತ್ರ ಲಾಭ ಆಗತಕ್ಕಂತಹ ವಿಚಾರ. ಹ್ಮ್ ಆಮೇಲೆ ಹ್ಮ್ ಇದು ಒಂಥರ ತಪಸ್ಸಿದ್ದಂಗಿದು. ವರ್ಷಾನುಗಟ್ಲೆ ಕಾಯ್ಬೇಕು ನೀವು ಇವನ್ನೆಲ್ಲ ಆಕಾಶದಲ್ಲಿ ನೋಡ್ಬೇಕಂದ್ರೆ. ಈಗ ನೋಡಿದ್ರೆ ಇನ್ನೊಂದ್ 4 ತಿಂಗಳು ಬಿಟ್ಟು ನೋಡ್ತೀನಿ ಅಂದ್ರೆ ಯಾವ ಕಾಣಿಸಂಗಿಲ್ಲ ನಿಮ್ಗ. ಹ್ಮ್ ಇನ್ನೊಂದ್ 4 ತಿಂಗಳು ಬಿಟ್ಟು ನೋಡ್ತೀನಿ ಅಂದ್ರೆ ಇವು ಕಾಣಿಸಂಗನೇ ಇಲ್ಲ. ಬೇರೆ ಬೇರೆ ಇವತ್ತಿನ ನಕ್ಷತ್ರಗಳು ಬರ್ತಾವ ಅವಾಗ. ಇವತ್ತಿನ ಜಾಗತಿಕ ಜನ ಏನ್ ಕೇಳ್ತಾರ ಅಂದ್ರೆ ಎಕ್ಸ್ಪೆಕ್ಟೇಷನ್, ಅನ್ಸರ್ಟನಿಟೀಸ್ ನಾವು ಎಷ್ಟ್ ಕಡಿಮೆ ಮಾಡ್ಬೋದು ಅಂತ. ಈಗ ನಮಗ ಯಾವ್ದ್ ಗೊತ್ತಿಲ್ಲ ಅದನ್ನ ಎಷ್ಟ್ ಗೊತ್ತು ಮಾಡ್ಕೋಬಹುದು, ಅಥವಾ ಮುಂದಾಗುವಂತಹ ಏನ್ ನಮ್ಮ ವಿಷಯಗಳವ ನಮಗ್ ಗೊತ್ತಿಲ್ಲ, ಅವನ್ನ ಎಷ್ಟ್ ಗೊತ್ತು ಮಾಡ್ಕೊಳಿಕ್ಕೆ ಆ, ಆಗ್ತದ ಈ ವಿಷಯಗಳಿಂದ. ಏನಂದ್ರಿ? ಈಗ ಕೇಳಿಸ್ಲಿಲ್ಲ. ನಮ್ಮ ಈಗ ಅನ್ಸರ್ಟನಿಟೀಸ್ ಕಡಿಮೆ ಮಾಡ್ಕೋಬೇಕಂತಾರ ಜನ. ಅಂದ್ರ ಈಗ ಇನ್ಶೂರೆನ್ಸ್ ತಗೊಂಡ್ರೆ ಯಾವ ನನಗ್ ರೀತಿಯಾಗಿ? ಕನ್ಫರ್ಮ್ ಆಗ್ತದ. ಹ್ಮ್ ಈಗ ಇವೆಲ್ಲಾ ಅಧ್ಯಯನ ಮಾಡೋದ್ರಿಂದನೂ ಇದು ಒಂದು ಇನ್ಶೂರೆನ್ಸ್ ಇದ್ದಂಗ. ಹ್ಮ್ ಅಂದ್ರ ಅನ್ಸರ್ಟನಿಟೀಸ್ ಇದ್ರದ್ ಇಂಪ್ಯಾಕ್ಟ್ಸ್ ಏನಾರ ನಾವು ಸ್ಟಡಿ ಮಾಡಿದ್ವಿ ಅಂದ್ರೆ ಪ್ರಾಪರ್ ಆಗಿ ಭೂಮಿ ಮೇಲೆ ಮತ್ತೆ ಹ್ಮ್ ವ್ಯಕ್ತಿ ಮೇಲೆ ಇಂಪ್ಯಾಕ್ಟ್ ಆಗ್ತದ ಅಂತ ಗೊತ್ತಾತಂದ್ರ ಅಟ್ ಲೀಸ್ಟ್ ಹೌದು ವಿ ಕ್ಯಾನ್ ಬಿ ಪ್ರಿಪೇರ್ಡ್. ಹೌದು ಹೌದು, ಅದ ಒಂದು ಪ್ರಯೋಜನ. ಹ್ಮ್ ಸಾರ್ವತ್ರಿಕ ಪ್ರಯೋಜನ ಅಂತ ಕೇಳಿದ್ರೆ ಮತ್ತ ಇದೇ ಪ್ರಯೋಜನವೇ. ಯಾವುದು? ಜೀವನ ಹೇಗೆ ಯಾವಾಗ ಏನಾಗ್ತದೆ ಎಂಬತಕ್ಕಂಥದ್ದು ನಾ ತಿಳಿದುಕೊಳ್ತಕ್ಕಂಥದ್ದು ಅಂತ ಅರ್ಥ. ಹಾ ಅದಕ್ಕೆ ಏನಂತ ಕರೀತಾರ, ನೀವೆಲ್ಲರೂ ಜ್ಯೋತಿಷ್ಯ ಅಂತ ಏನ್ ಹೊರಗಡೆ ಇವತ್ತಿನ ಕಾಲಕ್ಕೆ ಪ್ರಚಲಿತದನೋ ಹಾ, ಆ ಭಾಗಕ್ಕೆ ಬರ್ತದೆ ಮತ್ತೆ ಹೊಳ್ಳೆ. ಹೌದು ಹೌದು ಗೊತ್ತಾಯ್ತಾ? ಹಾಗಂತ ತಿಳ್ಕೊಂಡ್ರೆ ಸುಳ್ಳು ಹೌದು ಅಂತ ಅರ್ಥ ಅಲ್ಲ, ಹೌದು. ಅದು ಸತ್ಯವೇ. ಈಗ ಇದನ್ನ ಎಲ್ಲವೂ ಮದ್ದು ಕೂಡ ನಮ್ಮ ಮೇಲೆ ಸಿದ್ಧಾಂತಕ್ಕ ಇಫೆಕ್ಟ್ ನೀವು ಆಗತಕ್ಕಂತಹದ್ದೇ. ಅಯ್ಯೋ, ಆಚಾರ ಹೇಳಾರಲ್ರಿ, ನನ್ನೊಂದು ಪ್ರಶ್ನೆ ಇದೆ ಕೃಷ್ಣಾಷ್ಟಮಿ ಸರ್. ನಿರ್ಣಯ ಸಕಲ ವಿಚಾರಗಳನ್ನು ನಿರ್ಣಯ ಮಾಡೋ ಕಾಲಕ್ಕೆ ಇದಿಲ್ದೇನೆ ನಿರ್ಣಯನ ಕೊಟ್ಟಿಲ್ಲ ಯಾವ್ದು ಆಚಾರ. ಹ್ಮ್ ಹ್ಮ್
ಇದಿಲ್ಲದೆ ಗೃಹಸ್ಥಿತಿ ಇಲ್ಲದೆ ಏನು ಹಾ ವಿಚಾರವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹ್ಮ್ ಗೊತ್ತಾಯ್ತಾ? ನೀವು ಗೃಹಸ್ಥಿತಿ ಇಲ್ಲದೆ ರಾಮ ಇದ್ದ ಅಂತ ಪ್ರೂವ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಗೃಹಸ್ಥಿತಿ ಇರ್ಲಾರ್ದೆ ಕೃಷ್ಣ ಇದ್ದಂತೂ ಪ್ರೂವ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಿಂಗದ ಪರಿಸ್ಥಿತಿ. ಹ್ಮ್ ಎಷ್ಟು ವರ್ಷದ ಹಿಂದಿದ್ರು ನೋಡ್ಬೇಕು ಅಂತಂದಾಗ ನಾವು ಇದೆಲ್ಲವೂ ಬೇಕೇ ಬೇಕೇ. ಯಾಕ? ನಮ್ ಪುರಾಣಾದಿಗಳಲ್ಲಿ ಕೊಟ್ಟಿರತಕ್ಕಂತಹ ವಿಚಾರಗಳು, ಹ್ಮ್ ಹುಟ್ಟತಕ್ಕಂತ ಸಂದರ್ಭದಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ರು ಅಂತ ಕೊಟ್ಟಾರಿಲ್ಲೋ. ಹೌದ್ ರಾಮ ಹುಟ್ಟುವ ಸಂದರ್ಭದೊಳಗೆ ಇಷ್ಟು ಗ್ರಹಗಳು ಇಲ್ಲಿದ್ರು. ಹ್ಮ್ ಇದ್ರ ಆಧಾರದ ಮೇಲೆ ಏನ್ ಮಾಡ್ತೀವಿ? ರಾಮ ಈ ತರದ್ದ ಆಕಾಶ ಸ್ಥಿತಿ ಬರ್ಬೇಕು ಅಂದ್ರೆ ಅದು ಯಾವಾಗ ಬರ್ಲಿಕ್ಕೆ ಸಾಧ್ಯ? ಅದ್ರ ಹ್ಮ್ ಮೇಲಿಂದ ರಾಮ ಇಷ್ಟು ವರ್ಷ ಹಿಂದ್ಗಡೆ ಇದ್ದ, ಕೃಷ್ಣ ಹ್ಮ್ ಇಷ್ಟು ವರ್ಷ ಹಿಂದ್ಗಡೆ ಇದ್ದ. ಹ್ಮ್ ಇದನ್ನು ನಮ್ಮಲ್ಲಿ ಕೋಟ್ ಮಾಡಿದೆ ಅಂದಾಗ ಹ್ಮ್ ಇವ್ರು ಇದ್ದಿದ್ದು ಕೂಡ ಸತ್ಯ. ಸತ್ಯವೇ. ಇವತ್ತಿರತಕ್ಕಂತಹ ನಾವು ಕಂಪ್ಯೂಟರ್ ಬಳಸಿ ಎಲ್ಲವನ್ನು ಕಂಡು ಹಿಡಿಬಹುದು, ಆದ್ರೆ ಅವತ್ತಿನ ಕಾಲಕ್ಕೆ ಹ್ಮ್ ಏನಿತ್ತು? ಕಂಪ್ಯೂಟರ್ ಇತ್ತೇನೋ? ಹ್ಮ್ ಇಲ್ಲದೆ ಇರತಕ್ಕಂತ ಅದು ಕಾಲದಲ್ಲೂ ಅವ್ರು ಏನ್ ಕಂಡ್ರು, ಕಣ್ಣಿಂದ ಕಂಡಿದ್ದನ್ನ ಕೋಟ್ ಮಾಡಿದ್ರು, ಹೌದಿಲ್ಲ? ಹೌದು ಕಣ್ಣಿನಿಂದ ಕಂಡಿದ್ದನ್ನ ಕೋಟ್ ಮಾಡಿದ್ರು ಅಂದಾಗ ಅದು ಸತ್ಯವಾದದ್ದೇ, ಹೌದಲ್ಲೋ? ಹೌದು ಅದ್ ಇವತ್ತಿಗೆ ನಮಗೂ ಕೂಡ ಸಿಗ್ತಾ ಇದೆ ಅಂದ್ರೆ ಸತ್ಯವಾಗಿದ್ದು ಅಂದಾಗ ನಮ್ಮಲ್ಲಿ ಯಾರ ಪ್ರಾಚೀನರು ಎಲ್ಲೆಲ್ಲರೂ ಮಧ್ವ ಸಿದ್ಧಾಂತದಲ್ಲಿ ಏನೇನ್ ಹೇಳ್ತ ಪ್ರಮೇಯಗಳು ಹ್ಮ್ ಕೇವಲ ಪ್ರಾಕ್ಟಿಕಲಿ ಅಂತ ಅರ್ಥ ಅಲ್ಲ ಮತ್ತ. ಇವತ್ತಿನ ಹೆಚ್ಚಿನ ಜನ ಏನು ಬಯಸ್ತಾರ ಅಂದ್ರೆ ಎಲ್ಲವೂ ಪ್ರಾಕ್ಟಿಕಲಿ ಬೇಕು. ಎಲ್ಲಾನು ಹ್ಮ್ ಪ್ರಾಕ್ಟಿಕಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಧ್ವ ಸಿದ್ಧಾಂತದಿಂದ ಪ್ರಾಕ್ಟಿಕಲಿ ನಮ್ಗೆ ಸಿಗೋದು ಬಹಳ ಕಡಿಮೆ. ಹ್ಮ್ ಎಲ್ಲ ಅದೃಶ್ಯ ತತ್ವಗಳು ಬಹಳ ಸಿಗ್ತಾವ. ಈಗ ಪಾಪ, ಹೌದು ಪುಣ್ಯ, ಧರ್ಮ, ಅಧರ್ಮ ಇವೆಲ್ಲವೂ ಕೂಡ ಕಣ್ಣಿಗೆ ಕಾಣಿಸದೇ ಇರತಕ್ಕಂತ ವಿಚಾರಗಳು. ಹ್ಮ್ ಹೀಗಾಗಿ ಅಲ್ಲಿ ಮಧ್ವ ಸಿದ್ಧಾಂತದಿಂದ ನಾವು ಹೇಗೆ ತಿಳಿದುಕೊಳ್ಬೇಕು ಅಂತಂದ್ರೆ, ಮಧ್ವ ಸಿದ್ಧಾಂತದಲ್ಲಿ ಏನೇನು ವಿಚಾರಗಳನ್ನ ಇತಿಹಾಸಕ್ಕೆ ಸಂಬಂಧಪಟ್ಟಂತಹದ್ದನ್ನ ಆಚಾರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಾಗ್ಲಿ, ಭಾಗವತ ಹ್ಮ್ ತಾತ್ಪರ್ಯ ನಿರ್ಣಯದಾಗಲಿ ಹೇಳ್ಯಾರು. ಅವೆಲ್ಲವೂ ಹ್ಮ್ ಸತ್ಯವಾ ಸುಳ್ಳ ಅಂತ ನಾವು ಅರಿಬೇಕು ಅಂದಾಗ ಇದ್ರ ತಿಳುವಳಿಕೆ ಬೇಕೇ ಬೇಕು. ಇಲ್ಲ ಅಂದ್ರೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಈಗ ಇದು ಹುಟ್ಟಿದಾಗ ಇದು ಮಾಡ್ತಾರಲ್ಲ, ಒಂದು ಅವ್ರವ್ರ ತಿಂಗಳೊಳಗ ಮಾಡ್ತಾರ, ಹಂಗಾಗ್ತದ. ಹೇಳ್ರಿ, ಆಚಾರ ನಂದು ಇನ್ನೊಂದು ಪ್ರಶ್ನೆ ಇದೆ ಆಚಾರ. ಆಮ್, ಏನ್ ಹೇಳ್ರಿ? ಈಗ ನಕ್ಷತ್ರಾದ್ ಹರತೆ ಪಾಪಂ ಅಂತ ಅಂತಾರಲ್ರಿ, ಡೈಲಿ ನಾವು ನಕ್ಷತ್ರಗಳು ನೆನ್ಪು ಮಾಡ್ಕೋಬೇಕು, ನಕ್ಷತ್ರಾದ್ ಹರತೆ ಪಾಪ ಅಂತ. ಅದನ್ನ ಹೆಂಗ್ ಅರ್ಥ ಹೌದು ಮಾಡ್ಕೋಬೇಕು? ಅದೆಲ್ಲ ನೀವು ವಾರಕ್ಕಮ್ಮ ಅಂತ ತಿಳ್ಕೊಂಡು ಎಲ್ಲಾನು ಕೂಡ ಪಂಚಾಂಗದ ಫಲಮುತ್ತಮಂ ಅಂತ ತಿಳ್ಕೊಂಡು ಏನು ನೀವು ಶ್ಲೋಕ ಹೇಳ್ತಾ ಇದ್ದೀರಿ, ಆಚಾರ ಅದ್ರ ಅರ್ಥ ಏನು ಅಂತಂದ್ರ, ನೀವು ಯಾವುದೇ ಪ್ರತಿನಿತ್ಯ ಅದ್ನ ಹೇಳ್ಬೇಕು ಅಂತ ಅರ್ಥ. ಪ್ರತಿನಿತ್ಯ ಇದನ್ನ ಹೇಳ್ಬೇಕು ಅಂತ ಅರ್ಥ ಅಂದ್ರೆ ಯಾವಾಗ ಯಾವ ನಕ್ಷತ್ರ ಇದ್ದ ದಿವಸ ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಯೋಗ ಇದ್ದ ದಿವಸ ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಕಾರ್ಯವನ್ನು ಮಾಡಬಾರದು, ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಯಾವ ರೀತಿ ಆಹಾರ ಸೇವನೆ ಮಾಡಬಾರದು, ಎಲ್ಲ ನಿರ್ಬಂಧನೆಗಳು ಶಾಸ್ತ್ರಗಳಲ್ಲಿ ಹೇಳಿದ್ದುಂಟು. ಯಾವಾಗ ನಾವು ನಿತ್ಯ ಸಂಕಲ್ಪಗಳಲ್ಲಿ ತಿಥಿ, ನಕ್ಷತ್ರ, ಯೋಗ, ಕರ್ಣ ಇತ್ಯಾದಿಗಳ ಹೆಸರನ್ನು ತೆಗೆದುಕೊಳ್ತೇವೋ ಅವಾಗ ಇವತ್ತು ಈ ನಕ್ಷತ್ರದ ಅಂದಾಗ ನಾನು ಈ ಕೆಲಸಗಳನ್ನ ಮಾಡ್ತಕ್ಕಂಥದ್ದಲ್ಲ, ಇವು ಈ ಸಂದರ್ಭದಲ್ಲಿ ವರ್ಜ್ಯವಾದಂತವುಗಳು ಅಂತ ತಿಳುವಳಿಕೆ ಬರೋದ್ರಿಂದ ನಮಗೆ ಏನಾಗ್ತದೆ, ಒಂದೊಂದು ವೃದ್ಧಿ ಆಗ್ತಾ ಹೋಗ್ತದೆ. ಆಯುಷ್ ನಿಮ್ದು ವಾಯ್ಸ್ ಬ್ರೇಕ್ ಆತ ಸರ್. ಈ ರೀತಿಯಾದಂತ ಕ್ರಮಗಳು ಅಂದ್ರೆ ಏನಾಗ್ತದ, ಅದೇ ರೀತಿ ಆ ಯೋಗದಲ್ಲಿ ಮಾಡಬಾರದಂತಹ ಕಾರ್ಯಗಳನ್ನ ಮಾಡಬಾರದು, ಮಾಡಿದ್ರೆ ಅದಕ್ಕೆ ವಿರುದ್ಧವಾದಂತಹ ಪರಿಣಾಮ ನಮ್ಮ ಮೇಲೆ ಆಗ್ತದೆ ಅವಶ್ಯ, ಹೌದು ಎಂಬತಕ್ಕಂಥದ್ದನ್ನು ಪ್ರಾಚೀನರು ಹೇಳಿದ್ದು. ಅದನ್ನ ನಾವು ಪಂಚಾಂಗ ಫಲಮುತ್ತಮಂ ಅಂತ ತಿಳ್ಕೊಂಡು ಶ್ಲೋಕ ಹೇಳ್ತೇವೆ, ಆದ್ರೆ ಅದನ್ನ ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಳತ್ತಿಲ್ಲ ಅಷ್ಟೇ. ಅರ್ಥ ನಮ್ಗೆ ಆಕಾಶದಲ್ಲಿ ನೋಡೋದ್ರಿಂದಲ್ಲ, ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರ ಅಂದ್ರೆ ಚಂದ್ರ ಎಲ್ಲಿ ಇರ್ತಾನೋ ಅದು ನಕ್ಷತ್ರ ಅಂತ ಕರ್ಸ್ಕೊಳ್ತದ. ಇವತ್ತು ಕುಂಭ ರಾಶಿ ಒಳಗಿದ್ದಾನ, ಲೈಟ್ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ನಮ್ಗೆ ಅದು ಕ್ಲೀನ್ ಆಗಿ ಕಾಣಿಸಂಗಿಲ್ಲ. ಯಾವುದು ಶತಭಿಷ ನಕ್ಷತ್ರದೊಳಗಿದ್ದಾನವ, ಅವ್ ಯಾವ ನಮ್ ಕಣ್ಣಿಗೆ ಕಾಣಿಸಂಗಿಲ್ಲ. ಅದು ಅದನ್ನ ಚಂದ್ರನ ಬೆಳಕ ಬಹಳ ಜೋರದಲ್ರಿ, ಚಂದ್ರನ ಬೆಳಕ ಬಹಳ ಜೋರ ಇರೋದ್ರಿಂದ ಪಕ್ಕದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು ನಮ್ ಕಣ್ಣಿಗೆ ಕಾಣಿಸಂಗಿಲ್ಲ ಚಂದಗೆ, ಹೀಗಾಗಿ ಕಾಣಿಸ್ತಾ ಇಲ್ಲ. ಶತಭಿಷ ನಕ್ಷತ್ರದೊಳಗಿದ್ದಾನ. ಶತಭಿಷ ಯಾವ ಸತ್ಕಾರ್ಯವನ್ನು ಮಾಡ್ಬೇಕು ಮಾಡಬಾರದು ಈ ಎಲ್ಲ ವಿಚಾರಗಳು ಇರ್ತಾವ. ಆ ಎಲ್ಲ ವಿಚಾರಗಳನ್ನ ಮಾಡೋದ್ರಿಂದ ನಮಗ್ ಪುಣ್ಯ ಪಾಪ ಎಲ್ಲವೂ ಕೂಡ ಬರ್ತಕ್ಕಂಥದ್ದು ನೀವು ತಿಳ್ಕೋಬಹುದು. ಕಳ್ಳನಿಗೆ ಏನಾಗ್ತದೆ ಹೇಳ್ರಿ, ನೀವು ಅವನಿಗೆ ಕರೆದು ಚಂದ ಗುಟ್ಟಕ್ಕೆ ಹಾಕಿ ಇಳಿಸಿದ್ರೆ ಅವ್ನ್ ಖುಷಿ ಆಗ್ತದೇನು? ತಾಮಸಿ ವ್ಯಕ್ತಿ ಏನ್ ಕೊಡ್ಬೇಕು ಅವನಿಗೆ, ಅವಾಗ ಮಾತ್ರ ಖುಷಿ ಆಗತಕ್ಕಂಥದ್ದು, ಹೌದಲ್ಲ? ನೀವು ಬೇರೆಯವ್ರಿಗೆ ಹಾಕ್ರಿ, ಅವಾಗ ಯಾರು ಹಸ್ಕೊಂಡಿದ್ದಾನೋ ಅವಾಗ ಅನ್ನ ಹಾಕಿದ್ರೆ ಖುಷಿ, ನೀರಡಿಕೆ ಆದವಂಗ ಅನ್ನ ಹಾಕಿದ್ರೆ ಖುಷಿ ಆಗ್ತದೇನೋ? ಇಲ್ಲ. ಹಾಗಾಗಿ ಯಾವ ನಕ್ಷತ್ರ ದಿವಸ ಯಾವ್ದಿರ್ತದೋ, ಯಾವ ಕಾರ್ಯವನ್ನು ವಿಹಿತ ಅಂತ ನಮಗೆ ಹೇಳಿದ್ದಾರೋ ಶಾಸ್ತ್ರದಲ್ಲಿ, ಅದನ್ನ ಮಾಡೋದ್ರಿಂದ ನಮಗೇನಾಗ್ತದ, ಪಾಪ ಮೋಚನೆ ಆಗ್ತದೆ ಅಂತ ತಾತ್ಪರ್ಯ ಅದರದ್ದು. ನಕ್ಷತ್ರಾದ್ ಹರತೆ ಪಾಪಂ ಅಂತ, ನಕ್ಷತ್ರವು ಪಾಪವನ್ನ ನಾಶ ಮಾಡುತ್ತದೆ ಅಂತ ಈ ತಿಳುವಳಿಕೆ ಇರೋದ್ರಿಂದ. ಆಮೇಲೆ ಇನ್ನೊಂದು ಬೇಸಿಕ್ ಕ್ವಶನ್, ಈಗ ಅವ್ರು ಈ ಹಿಂದಕ್ಕ ಇದನ್ನ
ಅಂದ್ರೆ ಈ ಕುತೂಹಲ ಹೆಂಗ್ ಬಂತು ಅಂತ, ಈ ತರ ನಕ್ಷತ್ರ ನೋಡ್ಬೇಕು ರಾಶಿಗಳು ನೋಡ್ಬೇಕು ಅಂತ ಏನ್ ಹಿಂಗ ಅವ್ರ ದೇವತೆಗಳು ಇದ್ರಂತ ಹಿಂಗ್ ಕಂಡು ಹಿಡಿದ್ರು ಅಥವಾ ಹೆಂಗಂತ ಹಿಂಗ? ದೇವತೆಗಳಿದ್ರು ಅಂತ ಅನ್ನೋದಕ್ಕಿಂತನೂ ಕೂಡ ಎಲ್ಲದಕ್ಕಂತೂ ಇದು ವೇದಾಂಗ. ಈಗ ನೋಡ್ರಿ, ನಾವ್ ಏನೇ ಪುಣ್ಯ ಪಾಪ ಕರ್ಮಗಳು ಎಲ್ಲವೂ ಕೂಡ ಹ್ಮ್ ಹ್ಮ್ ಈಗ ನಾವ್ ಎಲ್ಲಿಂದ ಪ್ರಾರಂಭ ಮಾಡ್ತೀವಿ? ನಮ್ಮ ಧರ್ಮ ಇದು ಅಂತ ಹೆಂಗ್ ಹೇಳ್ತೇವೆ ಹೇಳ್ರಿ ನಾವು? ಹ್ಮ್ ನಾವು ಹಿಂದೂಗಳು ಅಥವಾ ಸನಾತನಿಗಳು ಅನ್ನೋದ್ರ ಒಂದು ಪರಿಭಾಷಾ ಹೆಂಗ್ ಬರ್ತದ? ವೇದ ನಂಬ್ತೀವಿ ಆಸ್ತಿಕರು. ಹೌದು ಇಲ್ಲ? ಹೌದ್ ಹೌದು ಈ ಪರಿಭಾಷೆ ಬಂದಿದ್ದ ವೇದಗಳಿಂದ. ಹೌದ್ 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 ಹೇಳಿದ್ರು ಈ ನಕ್ಷತ್ರಗಳು ಇಷ್ಟಿವೆ, ಈ ನಕ್ಷತ್ರಗಳು ಇಷ್ಟು. ಅಲ್ಲಿ ನೀವು ಮಹಾವ್ಯಾಧ ಅನ್ನೋದು ನೋಡಿದ್ರಿ ನೋಡ್ರಿ, ಹೌದು ಮಹಾವ್ಯಾಧನ ಕೆಳಗೆ ಲುಬ್ಧ ಇತ್ತು ನೋಡ್ರಿ. ಹೌದು ಆ ಮಹಾವ್ಯಾಧನಲ್ಲಿ ಇರತಕ್ಕಂತ ಅಷ್ಟು ನಕ್ಷತ್ರಗಳ ಹೆಸರನ್ನ ಯಜುರ್ವೇದದೊಳಗೆ ಹೇಳಿದ. ಹಾ 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 ಎಷ್ಟು ನಕ್ಷತ್ರಗಳವ ಅಂತ ಹೇಳಿ. ಕೃತ್ತಿಕಾ ನಕ್ಷತ್ರದೊಳಗೆ ಎಷ್ಟು ನಕ್ಷತ್ರಗಳಿವೆಯೋ ಆ ಅಷ್ಟು ನಕ್ಷತ್ರಗಳಿಗೂ ಒಂದೊಂದು ಹೆಸರುಗಳು. ಈಗ ನೀವು ನಕ್ಷತ್ರ ಶಾಂತಿ ಅಂತ ಮಾಡಿಸ್ತೀರಿ, ಹೌದಿಲ್ಲೋ? ಹೌದ್ರಿ. ನಕ್ಷತ್ರ ಶಾಂತಿ ಅಥವಾ ನವಗ್ರಹ ಶಾಂತಿ ಅಂತ ಅಥವಾ ನವಗ್ರಹ ಹೋಮ ಅಂತ ಮಾಡಿಸ್ತಕ್ಕಂತ ಸಂದರ್ಭದಲ್ಲಿ ಹೇಳತಕ್ಕಂತಹ ಅಷ್ಟೂ ವಿಚಾರಗಳು ಆಕಾಶದಲ್ಲಿ ನಮ್ಗೆ ಕಾಣ ಸಿಗ್ತಾವ. ಅಂದ್ರ ವೇದ ಹೇಳಿರತಕ್ಕಂತಹ ವಿಚಾರ ಅತ್ಯಂತ ಶುದ್ಧವಾದಂತಹದ್ದು. ನೋಡ್ರಿ, ಈಗ ಅನ್ನ ಆಗ್ಯದೋ ಇಲ್ಲೋ ಅಂತ ನೋಡ್ಬೇಕಂದ್ರೆ ಏನ್ ಮಾಡ್ತೀರಿ ನೀವು? ಒಂದ್ ಅಕ್ಕಿ ಕಿಮಿಸ್ತೀವಿ ಒಂದು. ಒಂದೆರಡು ಕಾಳು ತೆಗೆದು ಹಿಚ್ಚಿಟ್ಟು ನೋಡ್ತೀರಿ, ಅದಾಗಿ ಬೆಂದಿತ್ತು ಅಂದ್ರೆ ಏನಾಗ್ತದೆ? ಪೂರ್ತಿಯನ್ನು ಬೆಂದದ ಅಂತ ಅರ್ಥ, ಹೌದೋ ಇಲ್ಲೋ? ಹೌದು. ಹಂಗ ವೇದ ಇದು ಪ್ರಾಮಾಣಿಕವೋ ಅಪ್ರಾಮಾಣಿಕವೋ ಅಂತ ಸಂಶಯ ಬಂದಾಗ ಇಡೀ ವೇದದ ಪ್ರತ್ಯೇಕ ಅರ್ಥಗಳು ನೋಡ್ಲಿಕ್ಕೆ ಕೂಡ್ಲಿಕ್ಕೆ ಸಾಧ್ಯ ಆಗ್ತದೇನೋ? ಸಾಧ್ಯ ಇಲ್ಲ. ಇಲ್ಲ. ಹೌದು ಹೌದು ಕೆಲವು ಭಾಗ ಸತ್ಯ ಅಂತ ತೋರಿಬಿಟ್ರೆ ಅರ್ಥ ಏನಾಯ್ತು? ಸಮಗ್ರವೂ ಕೂಡ ಹೌದು ಸತ್ಯವನ್ನು ಹೇಳಿಕೊಂಡದ್ದು ಅಂತ ಹೇಳಿ. ಅದಕ್ಕೆ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಅಂತ ಹೇಳಿದ್ರು. ಹಾ 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 ಜ್ಯೋತಿಷ್ ಶಾಸ್ತ್ರ ಎಂಬತಕ್ಕಂಥದ್ದು ಪ್ರತ್ಯಕ್ಷವಾದಂತಹದ್ದು ಅಂತ ತಿಳ್ಕೊಂಡು ಹೇಳಿ, ಇದು ವೇದಾಂಗವಾದ್ದರಿಂದ ಇದಕ್ಕೆ ವೇದಾಂಗ ಅಂತ ಹೆಸರು ಜ್ಯೋತಿಷಕ್ಕ. ಹೌದು ಹೌದು ವೇದಾಂಗ ಅಂತ, ಕರೆಕ್ಟ್. ಹೌದು. ಆ ರೀತಿಯಾಗಿ ಆಕಾಶದಲ್ಲಿ ಎಲ್ಲವನ್ನೂ ಕೂಡ ನೋಡಿ, ಇದು ವೇದಕ್ಕ ಏನಂದ್ರೆ ವೇದಸ್ಯ ಚಕ್ಷು ಕೆಲ ಶಾಸ್ತ್ರಮೇತತ ಅಂತ, ಇದು ವೇದದ ಕಣ್ಣು ಅಂತ ಕರ್ಸ್ಕೊಂಡ್ತೀವಿ. ಹೌದು. ಇದು ಇಲ್ಲ ಅಂತ ಆದ್ರೆ ಕೈಕಾಲು ಎಲ್ಲವ ನಿಮ್ಗೆ ಕಣ್ಣ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡ್ತೀರಿ? ಹೌದು. ಹಾಗೆ ಇದಕ್ಕಷ್ಟ ಪ್ರಾಶಸ್ತ್ಯವನ್ನು ಕೊಟ್ಟು ಯಾಕೆ ಹೇಳಿದ್ರು ಅಂದ್ರೆ ವೇದದ ಪ್ರಾಮಾಣ್ಯವನ್ನ ಸಿದ್ಧ ಮಾಡತಕ್ಕಂತಹ ಶಾಸ್ತ್ರ. ಇದರಿಂದ ನಾವು ವೇದದ ಪರಿಶುದ್ಧತೆಯನ್ನ ಅರ್ಥ ಮಾಡಿಕೊಳ್ಳಬಹುದು ಅನ್ನೋ ಕಾರಣಕ್ಕ ಇದು ನಮಗ್ ಪೂರಕ ಆಗ್ತದ. ಇದನ್ನ ಎಲ್ಲ ಜ್ಞಾನಿ ವರ್ಣ್ಯರು ಕೂಡ ವಿಶೇಷವಾಗಿ ಹೇಳಿದ್ರು. ಇದು ಜ್ಯೋತಿಷ್ಯ ಶಾಸ್ತ್ರ. ಇದು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಎಲ್ಲರಿಗೂ ತಿಳುವಳಿಕೆ ಬರ್ಲಿ. ಪ್ರಾಚೀನ ಕಾಲದಲ್ಲಿ ಗಣಿತ ಎಂಬತಕ್ಕಂಥದ್ದು ಇರ್ಲಿಲ್ಲ, ತಿಳ್ಕೊರಿ ಎಲ್ಲಾರು. ಕೇಳಿಸ್ತೀನಿ ನಿಮ್ಗ? ಕೇಳಿಸ್ತದ ಎಲ್ಲರಿಗೂ? ಪ್ರಾಚೀನ ಕಾಲದಲ್ಲಿ ಗಣಿತ ಶಾಸ್ತ್ರ ಎಂಬತಕ್ಕಂಥ ಶಾಸ್ತ್ರವೇ ಇಲ್ಲ. ಯಾವ ಗಣಿತ ಶಾಸ್ತ್ರ ಅಂತಿತ್ತು ಅಂತ ಹೇಳ್ತಾನೆ ಅವನಂತ ಹುಚ್ಚ ಇನ್ನೊಬ್ಬವಿಲ್ಲ, ಅವನಂತ ಅಧ್ಯಯನ ಮಾಡಿದವ ಇನ್ನೊಬ್ಬವಿಲ್ಲ. ತಿಳ್ಕೊಂಡ್ಬಿಡ್ರಿ, ಪ್ರಾಚೀನ ಕಾಲದಲ್ಲಿ ಗಣಿತ ನಿಮ್ದು ವಾಯ್ಸ್ ಬ್ರೇಕ್ ಆಗ್ಲಿಕ್ಕೆ ಆಚಾರ. ಶಾಸ್ತ್ರವೇ ಇರ್ಲಿಲ್ಲ ಪ್ರಾಚೀನ ಕಾಲದಲ್ಲಿ. ಏನ್ ಅರ್ಥ ಇಲ್ಲ ಅದಕ್ಕೆ, ಆಗಿರ್ಲಿಲ್ಲ. ಅರ್ಥ ಆಯ್ತಾ? ಭೂಗೋಳ, ಖಗೋಳ ಹಾಗೂ ಲೌಕಿಕವಾದಂತಹ ಗಣಿತ ಇವಿಷ್ಟು ವಿಭಾಗಗಳನ್ನ ಸೇರಿಸಿ ಜ್ಯೋತಿಷ ಅಂತ ಕರೀತಿದ್ರು. ತಿಳಿತೇನು? ಜ್ಯೋತಿಷ ಅಂದ್ರೆ ಇವತ್ತು ಖಗೋಳ, ಭೂಗೋಳ. ಭೂಗೋಳ ಅಂದ್ರೆ ಇನ್ನೊಂದು ಹೇಳ್ತೀನಿ, ಗಿಡ ಹೆಂಗ ನಡಬೇಕು, ಕೃಷಿ ಹೆಂಗ ಮಾಡಬೇಕು, ಭೂಮಿ ಯಾವ ಭೂಮಿ ಶುದ್ಧವಾದದ್ದು, ಯಾವ ಭೂಮಿ ಅಶುದ್ಧವಾದದ್ದು, ಭೂಮಿಯ ಸ್ವಾಸ್ಥ್ಯ ಏನು, ಗಿಡವನ್ನು ಹೇಗೆ ನೆಡಬೇಕು, ಗಿಡವನ್ನು ಹೇಗೆ ಬೆಳೆಸಬೇಕು, ಅಲ್ಲಿಂದ ಹಿಡ್ಕೊಂಡು ನೀರು ಎಲ್ಲಿ ಸಿಗ್ತದ, ನೀರು ಎಲ್ಲಿ ಸಿಗುದಿಲ್ಲ, ಹಂಗ ಭೂಮಿಯ ಪದರಗಳ ಅಭ್ಯಾಸ, ಅದು ಭೂಗೋಳ ಅಂತ ಹೆಸರು. ಅಲ್ಲಿಂದ ಹಿಡ್ಕೊಂಡು ಇದು ಖಗೋಳ. ಇದು ಎಷ್ಟು ವಿಚಾರವನ್ನೆಲ್ಲ ಸೇರಿಸಿ ಜ್ಯೋತಿಷ. ಆಮೇಲೆ ಗಣಿತ, ವ್ಯವಹಾರ ಮಾಡ್ಲಿಕ್ಕೆ ಏನ್ ಬೇಕು? ಗಣಿತ ಬೇಕು. ಈ ಗಣಿತ ಇಷ್ಟನ್ನೂ ಕೂಡಿಸಿರತಕ್ಕಂತಹದ್ದಕ್ಕೆ ಏನಂತ ಹೆಸರಿತ್ತು? ಜ್ಯೋತಿಷ. ಇವತ್ತಿನ ಕಾಲಕ್ಕೆ ಹಾಳು ಮಾಡಿಬಿಟ್ಟಿರಿ, ಎಲ್ಲಾರು ಕೂಡಿಸಿ ಹಾಳು ಮಾಡಿಬಿಟ್ಟಾರ ಅದನ್ನ. ಆದ್ರೆ ಪ್ರಾಚೀನ ಕಾಲದ ಪರಿಭಾಷೆ ಒಳಗಿರೋದೇನು, ಇಷ್ಟೆಲ್ಲವನ್ನೂ ಸೇರಿಸಿದ್ದಕ್ಕೆ ಜ್ಯೋತಿಷ ಅಂತ ಕರೀತಿದ್ರು. ತಿಳಿತಾ? ಈಗ ನಾವು ಜ್ಯೋತಿಷ ಅಂತ ಹೇಳಲಿಕ್ಕೆ ನಾವ್ಯಾಕೆ ಹಿಂದೆ ಮುಂದೆ ಮಾಡ್ಕೋತೀವಿ ಅಂತಂದ್ರೆ ಜನರ ಪರಿಕಲ್ಪನಾ ಬೇರೆ ಆಗ್ಬಿಟ್ಟದ. ಅದಕ್ಕೆ ನಾವು ಖಗೋಳ, ಗಣಿತ ಅಂತ ನಮ್ಮ ನಾವು ಅಯೋಗ್ಯರು ಹಂಗ ಹೇಳ್ಬೇಕಾದ ಪರಿಸ್ಥಿತಿ ಬಂದ ನಮಗ. ಜ್ಯೋತಿಷ ಅಂದ್ರೆ ಎಲ್ಲಾರು ನನ್ನ ಭವಿಷ್ಯ ಏನದ ಹೇಳ್ತಾರೆ, ನನ್ನ ತಡಿ ಅಂತ ಬರ್ತಾರೆ ಎಲ್ಲಾರು. ಅದು ಕೂಡ ಒಂದು ವಿಭಾಗವೇ ಜ್ಯೋತಿಷ. ಯಾರಾದ್ರೂ ಕುಂಡಲಿ ಬರೆಯೋರು, ಕುಂಡಲಿ ಹೇಳೋರು ಇರ್ತಾರಲ್ಲ, ಅವ್ರಿಗೆ ಜ್ಯೋತಿಷಿಗಳು ಅಂತ ಕರಿಬಾರದು, ಅವ್ರಿಗೆ ಫಲ ಹೇಳೋರು ಅಂತ ಕರಿಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಅವ್ರಿಗೆ ಒಂದು ಹೆಸರಿಟ್ಟಾರ, ನಕ್ಷತ್ರ ಸೂಚಕರು ಅಂತ ಹೇಳಿ.
ಅವ್ರಿಗೆ ಏನಂತ ಕರೆದ? ಖಗೋಳ ಭೂಗೋಳ ಹಾಗೂ ಇಡೀ ಗಣಿತವನ್ನ ಅಧ್ಯಯನ ಮಾಡ್ಲಾರ್ದೆ ಫಲವನ್ನ ಹೇಳತಕ್ಕಂಥವ್ರಿಗೆ, ಜೀವನೋಪಾಯವನ್ನ ಮಾಡ್ತಕ್ಕಂಥವರಿಗೆ ನಕ್ಷತ್ರ ಸೂಚಕರು ದುರ್ಬ್ರಾಹ್ಮಣರು ಅಂತ ಹೇಳಿ ಶಾಸ್ತ್ರ ಕಂಠತ ಬೈದ್ ಕರೆದದ. ಗೊತ್ತಾಯ್ತಾ? ಅದಕ್ಕೆ ನಾವು ಅವ್ರಿಗೆ ಏನ್ ಅನ್ಬೇಕು? ಜ್ಯೋತಿಷಿಗಳು ಅಲ್ರಪ್ಪ ನೀವು, ನಕ್ಷತ್ರ ಸೂಚಕರು ಅಂತ ಅನ್ಬೇಕು ಅವ್ರಿಗೆ ಶಾಸ್ತ್ರೀಯ ಪರಿಭಾಷಾ ಒಳಗ. ಈ ರೀತಿ ವ್ಯತ್ಯಾಸಗಳಾದ ಕಾರಣದಿಂದ ನಮ್ಮ ಪ್ರಾಚೀನ ಶಾಸ್ತ್ರ ಜ್ಯೋತಿಷ ಅಂತ ಇಷ್ಟೆಲ್ಲದಕ್ಕೂ ಕರೆದಿದ್ರು. ಇವತ್ತು ನಾವು ಅದನ್ನ ವಿಭಾಗ ಮಾಡಿ ಖಗೋಳ ಶಾಸ್ತ್ರ, ಗಣಿತ ಶಾಸ್ತ್ರ ಅಂತ ಕರೀಲಿಕತ್ತೀವಿ. ಮತ್ತೇನ್ ಸಂಶಯ ಇತ್ತಾ? ಇಲ್ಲ ಇಲ್ಲ, ಭಾಳ ಅನುಕೂಲ ಆತು we ಇವತ್ತಿನ. can wind up. No, ಮತ್ತೆ ವಿಚಾರ ಆಗ್ಲಿ. ಭಾಳ ಚಲೋ ಆತು. ಆಗ್ಲಿ. Shrisha Raghutam can start the ending prayer. ಎಷ್ಟು? ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಹರಿ ಹರಿ ಸರ್ವೋತ್ತಮ ಸರ್ವೋತ್ತಮ ವಾಯು ವಾಯು ಜೀವೋತ್ತಮ ಶ್ರೀಮನ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ ಶ್ರೀಮನ್ ಮಧ್ವಮತೆ ಮಧ್ವಮತೆ ಹರಿ ಪರತರಃ ಹರಿಪರತರಃ ಸತ್ಯಂ ಸತ್ಯಂ ಜಗತ್ತತ್ವತೋ ಜಗತ್ತತ್ವತೋ ಭಿನ್ನ ಜೀವಗಣ ಹರೇರಂಚರಾ ನೀಚೋಚ್ಚ ಭಾವಂಗತಾ ಭಿನ್ನಾ ಜೀವಗಣ ಜೀವಗಣ ಹರೇರಂಚರ ಹರೇರನುಚರ ನೀಚೋಚ್ಚ ಭಾವಂಗತಾ ಮುಕ್ತೆ ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಮುಕ್ತೇರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಹೆಕ್ಷಾದಿತ್ರಿತಯಂ ಪ್ರಮಾಣ ಅಖಿಲಾ ಆಮ್ನಾಯೈಕ ವೇದ್ಯೋ ಹರಿಃ ಹೆಕ್ಷಾದಿತ್ರತಯಂ ಪ್ರಮಾಣ ಅಖಿಲ ಆಮ್ನಾಯೈಕ ವೇದ್ಯೋ ಹರಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಹರಿ ಹರಿ ಸರ್ವೋತ್ತಮ ವಾಯು ಸರ್ವೋತ್ತಮ ಜೀವೋತ್ತಮ. ವಾಯು ವಾಯು ಜೀವೋತ್ತಮ. Thanks to Shri Pavanachar and thanks to everyone. Tomorrow at 7:30, the daily Madhva